ಸ್ನೇಹಿತರೆ, ನಾನು ಡಾಕ್ಟರ್ ಮೋಹನ್ ಎಂ. ತಮಗೆಲ್ಲರಿಗೂ ಡಿಗ್ರಿ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಗಾಂಧಿ ಸ್ಮರಣೆ ಎಂಬ ಪದ್ಯದ ಬಗ್ಗೆ ಎಲ್ಲರೂ ಸರಳವಾಗಿ ಪರೀಕ್ಷಾ ದೃಷ್ಟಿಯಿಂದ ಅದರ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕವಿ ಪರಿಚಯ: ಚಂದ್ರಶೇಖರ ಪಾಟೀಲ. ಕವಿ ಹೆಸರು ಚಂದ್ರಶೇಖರ ಪಾಟೀಲ. ಇವರು ಚಂಪಾ ಅಂತ ನಾವು ಹೆಸರುವಾಸಿಯಾಗಿದ್ದಾರೆ. ಜನನ 15 ಜೂನ್ 1939 ಹಾವೇರಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ಮರಣ 13 ನವಂಬರ್ 2022 ಇವರು ಮರಣವನ್ನು ಹೊಂದುತ್ತಾರೆ. ಈ ಗಾಂಧಿ ಕವಿತೆಯ ಒಂದು ಆಶಯ ಈ ರೀತಿ ಇದೆ. ಅಂದರೆ ಸ್ವತಂತ್ರೋತ್ತರ ಭಾರತ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವನತಿಯನ್ನು ಅತ್ಯಂತ ಹರಿತವಾದ ವ್ಯಂಗ್ಯ ಮತ್ತು ವಿಡಂಬನೆ ಮೂಲಕ ಈ ಒಂದು ಪದ್ಯದ ಸಾರಾಂಶವನ್ನು ಚಂದ್ರಶೇಖರ ಪಾಟೀಲ ನಮ್ಗೆ ಹೇಳಿ. ಅಂದರೆ ಇಲ್ಲಿ ಪೊಲಿಟಿಕಲ್ ಆಗಿರುವಂತಹ ರಾಜಕೀಯ ವ್ಯವಸ್ಥೆವಾಗಿರುವಂತಹ ನಮ್ಮ ಎಲ್ಲ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಸಾಮಾಜಿಕವಾಗಿ ಯಾವ ರೀತಿ ನಮ್ಮಲ್ಲಿ ತುಳಿತಾ ಇದೆ, ಯಾವ ರೀತಿ ನಮ್ಮ ನಾಶ ಮಾಡುತ್ತೆ ಅನ್ನುತ್ತೆ ಅನ್ನೋದನ್ನು ಇಲ್ಲಿ ಕವಿ ತಮಗೆ ಚಿತ್ರಿಸಿಕೊಟ್ಟಿದ್ದಾರೆ. ಜೊತೆಗೆ ಮೇಲ್ನೋಟಕ್ಕೆ ದೇಶದ ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೊಗಳುತ್ತಿರೋದು ಹೊರತು ನಿಜ ಸ್ಥಿತಿಯಲ್ಲಿ ಯಾವುದು ಅದು ನಮಗೆ ಒಳಗೆ ಅದು ಎಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಗಾಂಧಿ ಸ್ಮರಣೆ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಪದ್ಯದ ಕವನದ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಪದ್ಯ ಈ ರೀತಿ ಇದೆ. ಖಾಲಿ ಗದ್ದಲದ ಈ ನಾಡಿನ ಉದ್ದಗಲಕ್ಕೂ ಈಗ ಶಾಂತಿ ನೆಲೆಸಿದೆ. ನರನಾಡಿಯೆಲ್ಲ ನಿಂತೆ ಹೋದಂತಾಗಿ ನಾವೆಲ್ಲ ಯೋಗಿಗಳಾಗಿದ್ದೇವೆ. ಆದಿಮಾತು ಬೀದಿ ಭಾಷಣಗಳ ಸದ್ದಡಾಗಿ ಕಿವಿ ತುಂಬ ಹೊಲಸಾಗಿ ಕೂದಲು ಬೆಳೆಯುತ್ತಿದೆ. ಇಲ್ಲಿ ನಾವು ವಿಶೇಷವಾಗಿ ದೇಶದಲ್ಲಿ ಯಾವುದೇ ರೀತಿಯಾಗಿರುವಂತಹ ಜಗಳ ಗಲಾಟೆಗಳು ನಡೀತಾ ಇಲ್ಲ. ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿಗಿಂಟು ಶಾಂತಿಯನ್ನು ನೆಲೆಸಿದೆ. ಜನರು ಸುಖವಾಗಿ ಬದುಕುತ್ತಾ ಇದ್ದಾರೆ. ಜನರು ಯಾವುದೇ ರೀತಿಯ ಪ್ರತಿಭಟಿಸ್ತಾ ಅಂದರೆ ಸ್ಟ್ರೈಕ್ಗಳು ಮಾಡ್ತಾ ಇಲ್ಲ, ಹೋರಾಟಗಳು ಮಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರ ಜನರ ನರನಾಡಿಗಳಲ್ಲಿ ಇವತ್ತು ಆ ರೀತಿ ತುಂಬೋಗಿದೆ, ಇದನ್ನೇ ತುಂಬಿಕೊಂಡಿದ್ದಾರೆ. ದೇಶ ಎಲ್ಲ ಕಡೆ ಶಾಂತಿ ಇದೆ, ಎಲ್ಲಿ ಜಗಳಗಳಿಲ್ಲ, ಯಾವುದೇ ಗಲಾಟೆ ಇಲ್ಲ ಅಂತ ಜನ ಸಮಾಜ ಇವತ್ತು ಏನು ಮಾಡ್ತಾ ಇದೆ, ತಮ್ಮ ಚಲನಶೀಲತೆಯನ್ನು, ತಮ್ಮ ಪ್ರಶ್ನೆ ಮಾಡೋ ಹಕ್ಕನ್ನು ಜನ ಇವತ್ತು ಕಳೆದುಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಮನುಷ್ಯರ ಒಂದು ಬ್ರೈನ್ ಡೆಡ್ ಆಗಿ ಹೋಗಿದೆ. ನಾವು ವ್ಯಂಗ್ಯವಾಗಿ ಹೇಳಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಕಿವಿ ತುಂಬ ಉಳುಸಾಗಿ ಕೂದಲು ಬೆಳೆಯುತ್ತಿದೆ ಅಂದರೆ ಎನ್ನುವ ಸಾಲು ಅತ್ಯಂತ ಮಾರ್ಮಿಕವಾಗಿದೆ. ಆದಿ ಬೀದಿಯ ಚರ್ಚೆಗಳು, ಭಾಷಣಗಳು ಇವತ್ತು ನಿಂತು ಹೋಗಿರೋದ್ರಿಂದ ಜನರ ಕಿವಿಗಳಿಗೆ ಯಾವುದೇ ಕೆಲಸವಿಲ್ಲದೆ ಇಲ್ಲಿ ಕೂದಲು ಇಲ್ಲಿ ಬೆಳೆಯುತ್ತಿವೆ. ಆದರೆ ಸಮಾಜದಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳಿಗೆ ಜನ ಸಂಪೂರ್ಣವಾಗಿ ಕಿವುಡಾಗಿದ್ದಾರೆ ಎಂಬುದು ಕವಿಯ ಇಲ್ಲಿ ಆಶಿಸಿದ್ದಾರೆ. ಸಮಾಜದಲ್ಲಿ ಸಾವಿರಾರು ನಮಗೇನಾಗ್ತಾ ಇದೆ, ಇಲ್ಲಿ ದುರ್ಘಟನೆಗಳು, ಕೆಟ್ಟ ಕೆಲಸಗಳು ನಡೀತಾ ಇದೆ. ಆದರೆ ಜನರು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಯಾವುದನ್ನು ತಮ್ಮ ಹೋರಾಟಕ್ಕೆ ಇಳಿತಾ ಇಲ್ಲ. ನಾವಿದ್ದಾಗ ₹1 ಪೆಟ್ರೋಲ್ ಜಾಸ್ತಿ ಆದರೆ ಸಾಕು, ನಾವು ವಾರಗಟ್ಟಲೆ ಸ್ಟ್ರೈಕ್ ಮಾಡ್ತಾಯಿದ್ವಿ, ಹೋರಾಟ ಮಾಡ್ತಾಯಿದ್ವಿ. ಈಗ ಏಕಾಏಕಿ ₹10 ಒಂದೇ ಸಲ ನಾವು ಪೆಟ್ರೋಲ್ ಬೆಲೆಗಳು ಜಾಸ್ತಿ ಆದರೂ ಯಾರು ಇಲ್ಲಿ ನಮ್ಮಲ್ಲಿ ಮಾತಾಡ್ತಿಲ್ಲ. ಅಂದರೆ ಜನ ಇವತ್ತೇನು ಮಾಡಿದರೆ ಎಲ್ಲವೂ ಚೆನ್ನಾಗಿದೆ ಅಂತ ನಂಬಿಸ್ತಿದ್ದಾರೆ ಹೊರತು ನಿಜ ಜೀವನದಲ್ಲಿ ಯಾವುದೋ ಅದು ಆ ರೀತಿ ಸಾಧ್ಯವಾಗುತ್ತಿಲ್ಲ ಅನ್ನೋದು ನಮಗೆ ಇಲ್ಲಿ ಈ ಗಾಂಧಿ ಸ್ಮರಣೆಯಲ್ಲಿ ತಮಗೆ ಚಂದ್ರಶೇಖರ್ ಪಾಟೀಲ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಎರಡನೇ ನಾವು ಒಂದು ಪದ್ಯವನ್ನು ಗಮನಿಸಿದಾಗ, ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರಗಳು ಬದಲು ಪತ್ರಿಕೆಗಳು ತುಂಬ ಶುದ್ಧ ಸಮಾಚಾರ ತುಂಬಿದೆ. ಎಲ್ಲ ಸಾಮಾನುಗಳ ಬೆಲೆ ಇಳಿದು ಈಗ ಕೈಗೆ ಸಿಗದಂತಾಗಿದೆ. ಬಿಡಾಡಿ ನಾಯಿಗಳ ನಿಜವಾಗಿದ್ದ ಭಾರತದ ಜನಸಂಖ್ಯೆ ಇಳಿಯುತ್ತಿದೆ. ಇಲ್ಲಿ ತುಂಬ ಅತ್ಯುತ್ತಮವಾಗಿ ಒಂದು ಪದ್ಯವನ್ನು ನಮಗೆ ಹೇಳ್ತಿದ್ದಾರೆ. ವಿಶೇಷವಾಗಿ ಇವತ್ತು ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲ ನ್ಯೂಸ್ ಚಾನೆಲ್ಸ್ ಇವತ್ತು ಏನಾಗ್ತಾ ಇದೆ, ಎಲ್ಲವೂ ಇವತ್ತು ಏನಾಗ್ತದೆ, ಭ್ರಷ್ಟಾಚಾರ ಇಲ್ಲ, ಅತ್ಯಾಚಾರಗಳು ನಡೀತಾ ಇಲ್ಲ,
ದೇಶದಲ್ಲಿ ಎಲ್ಲ ಅಪರಾಧಗಳ ಸಂಖ್ಯೆ ನಿಂತೋಗಿದೆ, ಎಲ್ಲಿ ತಪ್ಪು ನಡೀತಾ ಇಲ್ಲ ಮತ್ತು ಬದಲಿಗೆ ಮಾಧ್ಯಮಗಳಿಗೆ ಸ್ವಾತಂತ್ರ್ಯವನ್ನು ಇಲ್ಲಿ ಕಸಿದುಕೊಳ್ಳಲಾಗಿದೆ. ಎಲ್ಲ ಮಾಧ್ಯಮ ಹೇಳುವುದೇ ನಿಜವಾದಂತಹ ಇವತ್ತು ಅಂದರೆ ಈ ಒಂದು ನ್ಯೂಸ್ ಚಾನೆಲ್ಸೇ ಏನು ಹೇಳುತ್ತೋ ಅದೇ ನಿಜ ಅಂತ ಇವತ್ತು ಜನ ನಮ್ಮನ್ನು ಅಥವಾ ಈ ನ್ಯೂಸ್ ಚಾನೆಲ್ಸ್ ನಮ್ಮನ್ನು ನಂಬುತ್ತಾ ಇದೆ. ಆದರೆ ಸರ್ಕಾರಗಳು ಮಾಡುವಂಥ ಈ ಕಾರ್ಪೊರೇಟ್ ಜಗತ್ತೆಲ್ಲ ಮಾಡುವಂಥ ಅನೇಕ ರೀತಿಯಾಗಿರುವಂಥ ಇಲ್ಲಿ ಅಂಶಗಳನ್ನು ಇವತ್ತು ಏನು ಮಾಡ್ತಾ ಇದೆ, ಜನರಿಗೆ ಅದನ್ನು ತೋರ್ಸೋಕ್ಕೆ ಇವತ್ತು ಮಾಧ್ಯಮಗಳು ಹಿಂದೆ ಬೀಳ್ತಾ ಇದೆ. ಅಂದರೆ ಎಲ್ಲ ಚಾನಲ್ಸನ್ನು ಇವತ್ತು ಸರ್ಕಾರದ ಕೈಯಲ್ಲಿದೆ. ಯಾರು ಹಣವಂತರೋ ಯಾರು ಶ್ರೀಮಂತರೋ ಅವ್ರ ಕೈ ಇವತ್ತು ಸರ್ಕಾರಗಳು ಏನು ಮಾಡ್ತಾ ಇದೆ ಅಥವಾ ನ್ಯೂಸ್ ಚಾನಲ್ಸನ್ನು ಅವರು ದುಡ್ಡು ಕೊಟ್ಟು ತಗೊಂಡು ಅವರಿಗೆ ಏನು ಬೇಕೋ ಅಥವಾ ಜನಗಳಿಗೆ ಏನನ್ನು ಹೇಳಿಸಬೇಕು, ಜನಗಳು ಏನನ್ನು ಕೇಳಬೇಕು ಅದನ್ನು ಮಾತ್ರ ಇವತ್ತು ನ್ಯೂಸ್ ಚಾನೆಲ್ಸ್ ಕೊಡ್ತಾ ಇದೆ. ನಿಜವಾದಂತಹ ಇವತ್ತು ಎಲ್ಲ ಸಮಾಚಾರಗಳನ್ನು ಇವತ್ತು ಪಕ್ಕಕ್ಕಿಟ್ಟು ಇದು ನಡೀತಾ ಇದೆ ಶುದ್ಧ ಸಮಾಚಾರ ಅಂತ ಇವತ್ತು ಪತ್ರಿಕೆಗಳು ಮತ್ತು ಈ ನ್ಯೂಸ್ ಚಾನೆಲ್ಸ್ ನಮಗೆ ಇಲ್ಲಿ ಜನಗಳಿಗೆ ತಿಳಿಸ್ತಿದ್ದಾರೆ ಅಂತ ಇಲ್ಲಿ ಅವರು ಯಾರು ನಮ್ಮ ಚಂದ್ರಶೇಖರ್ ಪಾಟೀಲ ವ್ಯಂಗ್ಯವಾಗಿ ಸಮಾಜದಲ್ಲಿ ನಡೀತಿರುವಂಥ ಅನೇಕ ರೀತಿಯಿಂದ ದೃಶ್ಯಗಳು ತಮಗೆ ಇಲ್ಲಿ ಹೇಳಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಪ್ರತಿ ಮನುಷ್ಯನ ಎಲ್ಲವೂ ಅಂದರೆ ತಮ್ಮ ದಿನಸಿ ವಸ್ತುಗಳನ್ನು ಹಿಡಿದು ತಮ್ಮ ಬಟ್ಟೆ, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಇವತ್ತು ಎಲ್ಲ ನ್ಯೂಸ್ ಚಾನೆಲ್ಸ್ ಏನು ತೋರಿಸ್ತಾರೆ, ಎಲ್ಲ ಅತ್ಯುತ್ತಮ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಯಾವುದೇ ಬೆಳೆಗಳು ಜಾಸ್ತಿ ಆಗ್ತಿಲ್ಲ, ನಿಮಗೆ ಕೈಗೆಟುಕುವ ರೀತಿಯಲ್ಲಿ ಇವತ್ತೆಲ್ಲ ದರಗಳು ನಾವು ಇಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ಇವತ್ತು ನಮ್ಮ ದರಗಳು ಇವತ್ತು ಆಕಾಶಕ್ಕೆ ಹೋಗಿದೆ, ಆಕಾಶಕ್ಕೆ ತಲುಪ್ತಾ ಇದೆ. ಈಗ 100 ರೂಪಾಯಿ ತಗೊಂಡಿದ್ರೆ ಯಾವುದೇ ರೀತಿಯ ದಿನಸಿ ನಿಮಗೆ 1 kg ಬರುವಂಥ ಮನೆಗೆ ಬರುವಂಥ ದಿನಸಿ ಇವತ್ತು ಯಾವುದೂ ನಿಮ್ಮ ಕೈಗೆ ಸಿಗುತ್ತಿಲ್ಲ. ಎಲ್ಲವೂ ಇವತ್ತು ಏನಾಗಿದೆ, ಹತ್ತತ್ರ 100 ರೂಪಾಯಿ ದಾಟುವಂತಹ ಹಂತಕ್ಕೆ ಹೋಗ್ತಾ ಇದೆ. ನಾವು ಚಿಕ್ಕ ವಯಸ್ಸಿದ್ದಾಗ ಕೆ ಜಿ ನಮಗೆ ಅಕ್ಕಿ ನಾವು ತಿನ್ನುವಂಥ ರೈಸು 30 ರೂಪಾಯಿ ಇತ್ತಿದ್ದು, ಮಿನಿಮಮ್ 90 ರೂಪಾಯಿ ಆಗಿದೆ. ಎಣ್ಣೆ ನಮಗೆ 50 ಇಂದ 58 ಇವತ್ತು 200 ರೂಪಾಯಿ ಹತ್ತಿರಕ್ಕೆ ಹೋಗ್ತಾ ಇದೆ. ಅಂದರೆ ಸರ್ಕಾರಗಳು ಹೇಳುವಂತಹ ಬೇರೆ ಮಾತು ಇವತ್ತು ಸೊಸೈಟಿಯಲ್ಲಿ ಇಲ್ಲ. ಎಲ್ಲಕ್ಕೂ ಇವತ್ತು ನಾವು ಟ್ಯಾಕ್ಸ್ ಕಟ್ತಾನೆ ಇರ್ತೀವಿ. ಇಲ್ಲದ ನಮಗೆ ಬ್ಯಾಂಕುಗಳಲ್ಲಿ ಅಕೌಂಟ್ ಮಾಡ್ಕೊಳ್ಳಿ ಅಂತ 1 ರೂಪಾಯಿ ಇವತ್ತು ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಬ್ಯಾಲೆನ್ಸ್ ತೋರಿಸಿಲ್ಲ ಅಂದರೆ 40 ಫೈನ್ ಹಾಕ್ತಿದ್ದಾರೆ. ಸಾವಿರಾರು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಕಷ್ಟಪಟ್ಟು ದುಡಿಯೋದು ನಾವು ಇವರಿಗೆ ಟ್ಯಾಕ್ಸ್ ಕಟ್ಟಬೇಕು. ಏನಾದರೂ ನಮಗೆ ಅನ್ಯಾಯ ಆದರೆ ಯಾರು ಬರ್ತಿದ್ದಾರೆ, ಯಾರೂ ನಮ್ಮ ಮುಂದೆ ಬರ್ತಿಲ್ಲ. ಈ ರೀತಿಯಾಗಿರುವಂಥ ಕೆಲವು ಬಿಕ್ಕಟ್ಟುಗಳನ್ನು ಸಮಾಜದಲ್ಲಿ ನಡೀತಾ ಇದ್ದರು. ಜನ ಯಾರು ಇದನ್ನು ಪ್ರಶ್ನೆ ಮಾಡದೆ ಏನು ಮಾಡಿದ್ದಾರೆ, ತಮ್ಮ ದೇಶ ಉದ್ದಕ್ಕಲಕ್ಕೆ ಎಲ್ಲವೂ ಇವತ್ತು ಎಲ್ಲವೂ ಸಮಾಚಾರಗಳೆಲ್ಲ ಶುದ್ಧವಾಗಿದೆ ಅಂತ ನಮ್ಮ ಪತ್ರಿಕೆಗಳು ನ್ಯೂಸ್ ಚಾನೆಲ್ಸ್ ಹೇಳ್ತಾ ಇದೆ ಹೊರತು ಇಲ್ಲಿ ಸಮಾಜದಲ್ಲಿ ಬೇರೆ ರೀತಿಯಾಗಿರುವಂಥ ಕೆಲವು ಪದ್ಧತಿಗಳ ಮಾತ್ರ ಸರ್ಕಾರ ತೋರಿಸ್ತಿಲ್ಲ ಅಥವಾ ನ್ಯೂಸ್ ಚಾನೆಲ್ಸ್ ತೋರಿಸ್ತಿಲ್ಲ ಅಂತ ನಮಗಿಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ಯಾರಾಗಿ ಹೋದಾಗ, ನಾಳಿನ ನಾಗರಿಕರಾದ ಇಂದಿನ ಮಕ್ಕಳೆಲ್ಲ ಸಹ ಸರಿಯಾಗಿ ಶಾಲೆಗೆ ಹೋಗಿ 1-2 ಬಾಲೆಲೆ ಹಾಡು ಕಲಿಯುತ್ತಿದ್ದಾರೆ. ಜೊತೆಗೆ ಇಲ್ಲಿ ಹಸಗುಂಡ ಆಗಿರುವಂಥ ಮನೆಗೆ ಬಂದು ಮಣ್ಣಿನ ವಾಸನೆಯ ತಾಜಾ ಊಟ ಮಾಡುತ್ತಾರೆ. ಜಾನ ಬಾಬಾಗಳಿಗೆ ಹುಚ್ಚೇಗೌಡರ ಬೆನ್ನು ಅಂದರೆ ಶಿಕ್ಷಣ ಕಳಪೆ ಸ್ಥಿತಿ ಮತ್ತು ಬಡತನದ ಒಂದು ಕಡು ವಾಸ್ತವವನ್ನು ನಮಗೆ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಮಗೆ ಅನೇಕ ಜನ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗಿ 1-2 ಬಾಲೆಲೆ 2 ಅಂತ ಕಲಿತಾ ಇದ್ದಾರೆ. ನಿಮಗೆ ಬೇಕಾದನ್ನು ಕಲಿತಾ ಇದ್ದಾರೆ. ಆದರೆ ಮತ್ತು ತುಂಬ ಹಸಗೊಂಡು ಮನೆಗೆ ಬಂದಾಗ ಅವರು ತಾಜಾ ಅಂದರೆ ಶುದ್ಧವಾಗಿರುವಂಥ ಊಟ ಮಾಡೋಕ್ಕಾಗ್ತಿಲ್ಲ. ಅವರು ಅನೇಕ ರೀತಿಯಂತಹ ಬಡತನದಲ್ಲಿ ಇನ್ನು ನಮ್ಮ ಭಾರತ ದೇಶ ಇಲ್ಲಿ ಇನ್ನು ಬಡತನದ ಸಂಖ್ಯೆಯಲ್ಲಿದೆ ಅಂದರೆ ಬಡತನದ ಹೊರಗೆ ಬರೋಕ್ಕಾಗ್ತಿಲ್ಲ. ಇಷ್ಟು ವರ್ಷಗಳಾದರೂ ನಾವು ಇವತ್ತಿನ ಅನೇಕ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡೋಕ್ಕೆ ನಾವು ಇವತ್ತು ಕೊಡ್ತಾ ಇಲ್ಲ. ಎಲ್ಲೇ ಕೊಡೋದು ನಮಗೆ ಭ್ರಷ್ಟಾಚಾರಗಳು ನಡೀತಾ ಇದೆ. ಹಾಸ್ಟೆಲ್ಸ್ಗೆ ಹೋದಾಗ ಮಕ್ಕಳು ಇವತ್ತು ಅದನ್ನು ಒಬ್ಬ ಸರ್ಕಾರ ಬರುತ್ತೆ, ಮಕ್ಕಳಿಗೆ ನಾವು ಮೊಟ್ಟೆ ಕೊಡೋದು ಬೇಡ ಅಂತದೆ, ಇನ್ನೊಂದು ಸರ್ಕಾರ ಬರ್ತದೆ ಮೊಟ್ಟೆ ಕೊಡಿ ಅಂತದೆ. ಇಲ್ಲಿ ಮಕ್ಕಳಿಗೆ ಕೊಡೋದು ಅಥವಾ ಕೊಡದೇ ಇರೋದು ಬೇರೆ ವಿಚಾರ. ಮಕ್ಕಳಿಗೆ ನಾವು ಎಂಥ ಒಂದು ಆಹಾರ ಕೊಡ್ತಾ ಇದ್ದೀವಿ, ಎಂತಹ ಒಂದು ಊಟ ಕೊಡ್ತಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮೊಟ್ಟೆ ಕೊಡ್ತಿದ್ರು, ಹಾಲು ಕೊಡ್ತಿದ್ರು, ಎಲ್ಲವನ್ನು ನಾವು ತಿಂದಿದ್ದೀವಿ. ಸರ್ಕಾರ ನಮಗೆ ಉಚಿತವಾಗಿ ಸರ್ಕಾರಿ ಶಾಲೆಯಲ್ಲಿ ನೀಡ್ತಾ ಇತ್ತು. ಆದಾಗ ಅದನ್ನು ಪ್ರಶ್ನೆ ಮಾಡ್ತಿದ್ರು. ಇವತ್ತು ಯಾವುದೇ ಇಲ್ಲಿ ಪ್ರಶ್ನೆ ಇಲ್ಲ. ತಮಗೆ ಬೇಕಾದಂಗೆ ಇವತ್ತು ಏನು ಮಾಡ್ತಿದ್ದಾರೆ ಜನ ತಮಗೆ ಅಥವಾ ಸರ್ಕಾರಗಳು ನಡೆಸ್ಕೊಂಡು ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಶಾಲೆಯಿಂದ ಮಗು ಹಸಿದು ತುಂಬ ಹಸಿವಿನಿಂದ ಮನೆಗೆ ಬಂದರೆ ಇಲ್ಲಿ ಆ ಮಣ್ಣಿನ ವಾಸನೆ ಆಗಿರುವಂತಹ ಒಂದು ತಾಜಾ ಊಟ ನಾವು ಇವತ್ತು ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಅನೇಕ ರೀತಿಯಂತಹ ರಾಸಾಯನಿಕ ಗೊಬ್ಬರಗಳ ಬೆಳೆಸಿಕೊಂಡು ಊಟ ಕೊಟ್ಟು ಅನೇಕ ರೀತಿ ಕಾಯಿಲೆಗಳು, ರೋಗಗಳು ಮತ್ತು ಈ ರೀತಿ
ಬರುವಂಥ ಆಹಾರ ಸರ್ಕಾರಗಳು ನಮಗೆ ಕೊಡ್ತಾ ಇದ್ದರು. ಆದರೆ ಸರ್ಕಾರ ಯಾವುದೇ ಇದರ ಬಗ್ಗೆ ಪ್ರಶ್ನೆಗಳು ಮಾಡ್ತಿಲ್ಲ, ಜನನೂ ಇದರ ಬಗ್ಗೆ ಯಾವುದೇ ಎಚ್ಚರಿಕೆಯಿಂದಾಗಿ ಪ್ರಶ್ನೆ ಕೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವತ್ತು ಮನುಷ್ಯರಿಗೆ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲಿದೆ. ಇವತ್ತು ಇಲ್ಲಿ ಧೂಳಿಡಿದಿರುವಂಥ ಕನಿಷ್ಠ ಮಟ್ಟದ ಗಂಜಿಗೂಳನ್ನು ಉಣ್ಣಬೇಕಾದ ಪರಿಸ್ಥಿತಿಯಲ್ಲಿ ಇಂದಿನ ಮಕ್ಕಳಿದ್ದರೆ ಇವರು ನಾಳಿನ ಪ್ರಜೆಗಳು ಹಿಂಗಾಗುತ್ತಾರೆ ಅಂತ ಇಲ್ಲಿ ತಮಗೆ ಪ್ರಶ್ನೆ ಮಾಡ್ತಿದ್ದಾರೆ ಈ ಚಂದ್ರಶೇಖರ ಪಾಟೀಲರವರು. ಅದರ ಜೊತೆಗೆ ನಮಗೆ ಮತ್ತು ಧರ್ಮಾಧಾರ ಸವಾರಿ ಮುನ್ನಡೆದಿದೆ. ಅಸ್ಪೃಶ್ಯರ ದೇವರಿಗಾಗಿ ಹರಿಜನರ ದರ್ಶನಕ್ಕಾಗಿ ಅವರ ಉದ್ಧಾರವೂ ಆಗುತ್ತಿದೆ. ಸರ್ಕಾರದ ಕೆಲಸ ದೇವರ ಕೆಲಸವಾಗಿ ತುಪ್ಪದ ದೀಪ ಡಾಲಾಗಿ ಉರಿಯುತ್ತಿದೆ. ವಿಶೇಷ ಪ್ರಾರ್ಥನೆಗಳಿಂದ ದೇಶ ತುಂಬ ಚಟಿ ಮಳೆ ಹಿಡಿದಿದೆ. ನಿಮ್ಮ ತ್ರಿವರ್ಣ ಧ್ವಜ ಕೊಯ್ದು ತಪ್ಪಡಾಗಿ ಅಶೋಕ ಚಕ್ರ ಸ್ಥಿರವಾಗಿದೆ. ಇಲ್ಲಿ ಧರ್ಮ ಮತ್ತು ರಾಜಕೀಯ ಸ್ಥಿತಿಯನ್ನು ಹೇಳ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಮಗೆ ಜಾನ ಬಾಬಾಗಳಿಗೆ ಹುಚ್ಚುಗೌಡರ ಬೆನ್ನು ಸಿಕ್ಕಿ ಧರ್ಮಾಧಾರ ಸವಾರಿ ಬೆನ್ನು ನಡೆದಿದೆ. ಅಸ್ಪೃಶ್ಯ ದೇವರಿಗೆ ಹರಿಜನರ ದರ್ಶನವಾಗಿ ಅವರ ಉದ್ಧಾರವೂ ಆಗುತ್ತಿದೆ. ಇಲ್ಲಿ ವಿಶೇಷವಾಗಿ ಏನು ಮಾಡ್ತಾರೆ, ಸಮಾಜದಲ್ಲಿರುವಂಥ ದಾರಿ ತಪ್ಪಿಸುವಂಥ ಕುತಂತ್ರ ಬಾಬಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ಜೈಲಲ್ಲಿ ಇವತ್ತು ಬಾಬಾಗಳ ಸಂಖ್ಯೆ ನಮಗೆ ಜಾಸ್ತಿ ಆಗ್ತಾ ಇದೆ. ಧರ್ಮಗುರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಧಿಕಾರ ಮತ್ತು ಹಣ ಇವತ್ತು ಸಮಾಜವನ್ನು ನಡೆಸ್ತಾ ಇದೆ. ಹುಚ್ಚೇಗೌಡರ ಸ್ವಾರ್ಥಿ ರಾಜಕಾರಣಗಳ ಮತ್ತು ಕುಟುಂಬ ರಾಜಕಾರಣಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅವರ ಬೆಂಬಲಿಗೆ ಇವತ್ತು ಇವರೆಲ್ಲರೂ ಒಟ್ಟಾಗಿ ಹೋಗಿದ್ದಾರೆ. ಇವರೆಲ್ಲರೂ ಒಟ್ಟಾಗಿ ಸಹ ದೇಶವನ್ನು ಇವತ್ತು ಅಂಧಶ್ರದ್ಧೆಗೆ, ಜಾತಿ, ಧರ್ಮ, ಮತ ಈ ರೀತಿ ಇವತ್ತು ಇವರು ಸಮಾಜವನ್ನು ಅಥವಾ ಮನುಷ್ಯರನ್ನು ನಡೆಸುತ್ತಿದ್ದಾರೆ ಅಂತ ಇಲ್ಲಿ ನಮ್ಮ ಈ ಗಾಂಧಿ ಸ್ಮರಣೆಯಲ್ಲಿ ಅವರು ತಮ್ಮ ವೇದನೆಯನ್ನು, ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧೀಜಿಯವರ ಶೋಷಿತರನ್ನು ಸಹ ಹರಿಜನರನ್ನು ದೇವಸ್ಥಾನ ಪ್ರವೇಶಕ್ಕೆ ಕರ್ಕೊಂಡು ಹೋದರು. ಆದರೆ ಇಂದಿಗೂ ದಲಿತರಿಗೆ ಅನೇಕ ರೀತಿಯ ದೇವಸ್ಥಾನಗಳಿಗೆ ಅವರಿಗೆ ಪ್ರವೇಶವಿಲ್ಲ. ನಿಜವಾದಂತಹ ಇಲ್ಲಿ ಅಸ್ಪೃಶ್ಯರಾದಂದರೆ ದೇವರು, ಅವರನ್ನು ನೋಡಿದ ದೇವರು ಅಸ್ಪೃಶ್ಯರಾಗಿ ದೇವಸ್ಥಾನದಲ್ಲೇ ನಿಂತು ಹೋಗಿದ್ದಾರೆ ಅಂತೇಳಿ ಇಲ್ಲಿ ವ್ಯಂಗ್ಯವಾಗಿ ಅವರು ಏನು ಮಾಡಿದೆ ಅಂದರೆ, ದೇವರನ್ನೇ ನಾವು ಬಂಧಿಸಿಬಿಟ್ಟಿದ್ದೀವಿ ದೇವಸ್ಥಾನದಲ್ಲಿ. ಅಸ್ಪೃಶ್ಯರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಅವರಿಗೆ ಸಮಾನತೆಯನ್ನು ಕೊಡಬೇಕು, ಎಲ್ಲರೂ ಒಟ್ಟಿಗೆ ಬದುಕಬೇಕು ಅಂತ ಗಾಂಧಿ ಹೇಳಿದರೆ ಇಲ್ಲಿ ಏನಾಗ್ತಾ ಇದೆ, ಅದು ಆಗುತ್ತಿಲ್ಲ. ಇವತ್ತು ಅನೇಕ ರೀತಿಯ ದೇವಸ್ಥಾನಗಳಿಗೆ ಅವರಿಗೆ ಪ್ರವೇಶವಿಲ್ಲ. ಇದರಿಂದ ಅಂದರೆ ಹರಿಜನವುದು ಅಂದರೆ ಈ ಕೆಲ ವರ್ಗದ ಜನರ ಉದ್ಧಾರ ಅನ್ನೋದು ಬರೀ ಸುಳ್ಳಾಗಿದೆ. ಬರೀ ತಮಗಿಲ್ಲಿ ಅದು ಬಾಯಿ ಮಾತಿಗೆ ಮಾತ್ರ ಇಲ್ಲಿ ಸೀಮಿತವಾಗಿದೆ ಹೊರತು ಅದು ಸಮಾಜದಲ್ಲಿ ಇಲ್ಲಿ ಸ್ಥಿರವಾಗಿಲ್ಲ, ಅದು ಸಮಾಜದಲ್ಲಿ ನಡೀತಾ ಇಲ್ಲ ಅಂತ ಇಲ್ಲಿ ಅವರು ಈ ಒಂದು ದೇವರೇ ಅಸ್ಪೃಶ್ಯರಾಗೋಗಿದ್ದಾರೆ ಅಂತ ಇಲ್ಲಿ ತಮಗೆ ಈ ಸಮಾಜದಲ್ಲಿರುವಂಥ ಕೆಲವು ಕೆಟ್ಟ ಪದ್ಧತಿಗಳನ್ನು ಇಲ್ಲಿ ಅವರು ಇಲ್ಲಿ ತಮಗೆ ಒಂದೊಂದಾಗಿ ಹೇಳಕ್ಕೆ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ ನಾವು ಮುಂದೆ ಒಂದು ಪದ್ಯವನ್ನು ಅಥವಾ ಗಮನಿಸಿದಾಗ ಇಲ್ಲಿ ಏನಾಗುತ್ತೆ, ಆಡಳಿತ ಮತ್ತು ಇಲ್ಲಿ ರಾಜಕೀಯಗಳಾಗಿರುವ ಆಡಳಿತ ಅಸಮರ್ಥತೆ ಮತ್ತು ರಾಷ್ಟ್ರೀಯದ್ದು ಅವನತಿ. ಇಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದಲ್ಲಿ ನಮಗೆ ಬಂಗಾರದ ಅಕ್ಷರಗಳು ಬರೆದಿದ್ದಾರೆ. ನೀವೆಲ್ಲರೂ ಹೋದಾಗ ವಿಧಾನಸೌಧ ಹತ್ರ ಕಾಣಿಸುತ್ತೆ ಅದು ಯಾವ ರೀತಿ ಆಗಿರೋ ಅಕ್ಷರಗಳು ತಮಗೆ ಒಂದು ಬಂಗಾರ ಅಕ್ಷರಗಳು ದೇವರ ಕೆಲಸ ಸರ್ಕಾರಿ ಕೆಲಸ ಅಂತ ಬರೆದಿದ್ದಾರೆ. ಆದರೆ ಇಲ್ಲಿ ವಿಧಾನಸೌಧ ಮೇಲಿರುವಂಥ ಈ ವಾಕ್ಯವನ್ನು ಸಹ ಇವತ್ತು ಇಲ್ಲಿ ಕವಿ ಆಡಳಿತದಲ್ಲಿ ನಡೀತಿರುವಂಥ ಕೆಲವು ಭ್ರಷ್ಟಾಚಾರಗಳ ಬಗ್ಗೆ ಮತ್ತು ಅನೇಕ ರೀತಿಯಿಂದ ಪದ್ಧತಿ ಆಚಾರಗಳ ಬಗ್ಗೆ ಇಲ್ಲಿ ಕವಿ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತಿದ್ದಾರೆ. ಇಲ್ಲಿ ತಮಗೆ ದೇವರಿಗೆ ಅಂದರೆ ಎಲ್ಲ ಕೆಲಸ ದೇವರೇ ಮಾಡ್ತಾರೆ, ಎಲ್ಲ ಕೆಲಸ ದೇವರಿಗೆ ಬಿಟ್ಟಿದೆ ಅಂದರೆ ಸರ್ಕಾರಗಳು ಬಿಟ್ಟುಬಿಟ್ರೆ ಇವತ್ತು ಮುಂದೆ ಆಗುವಂಥ ಗತಿ ಏನು? ಮಳೆ ಬಂದಿಲ್ಲ ಅಂತ ಸರ್ಕಾರಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯೋಗಗಳು ಮಾಡಿದ್ವು ಮತ್ತು ಕೆಲವು ಪೂಜೆಗಳ ಪುನಸ್ಕಾರಗಳು ಮಾಡಿತು. ಇದರಿಂದ ಏನು ಉಪಯೋಗ? ವೈಜ್ಞಾನಿಕವಾಗಿ ಅದನ್ನು ನಾವು ಯೋಚನೆ ಮಾಡಿ ಯಾಕೆ ಮಳೆ ಬರುತ್ತಿಲ್ಲ, ಮರಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಮರಗಳನ್ನು ಕಡಿತಾ ಇದ್ದಾರೆ. ಅನೇಕ ರೀತಿಯಂಥ ಶಾಲೆಗಳಿಗೆ ಮತ್ತು ಊರುಗಳಿಗೆ ಪ್ರತಿ ಊರಿಗೂ ನಾವು ಸಾವಿರಾರು ಮರಗಳು ನಡೆಸುವಂಥ ಕಾರ್ಯಕ್ರಮ ನೆಟ್ಟಿ ಎಷ್ಟು ಮರಗಳು ನೆಟ್ಟರೆ ಇವತ್ತು ನಮಗೆ ಎಷ್ಟು ಮಳೆ ಬರ್ತದೆ ಅಂತ ಉಪಯೋಗವನ್ನು ಸರ್ಕಾರಗಳು ತಗೊಳ್ಳೋದು ಬದಲು ಅದನ್ನು ಹೋಮ ಮಾಡಿ ಸಹ ತಮ್ಮ ದುಡ್ಡನ್ನು ಬೂದಿಯಲ್ಲಿ ಸುರಿದ್ರ ಹೊರತು ಇಲ್ಲಿ ಸರ್ಕಾರಕ್ಕೆ ವೈಜ್ಞಾನಿಕವಾಗಿರುವಂಥ ಆಲೋಚನೆ ಮಾಡುತ್ತಿಲ್ಲ ಅಂತ ಇಲ್ಲಿ ಜನ ಏನು ಮಾಡ್ತಿದೆ, ಜನರಿಗೆ ಅರ್ಥವಾಗಲಿ ಅಂತ ಇಲ್ಲಿ ಈ ಚಂದ್ರಶೇಖರ ಪಾಟೀಲ ತಮಗೆ ಇದನ್ನಿಲ್ಲಿ ವ್ಯಂಗ್ಯವಾಗಿ ಇಟ್ಟಿದ್ದಾರೆ. ಮಳೆಯಲ್ಲಿ ಸಹ ನೆನೆದು ದುಡಿದುಕೊಂಡಿರುವಂಥ ಅಲ್ಲಿರೋ ನಿಮಗೆ ಮಳೆ ಬರ್ತದೆ. ತಿರುವಾದ್ರ ಅಂದರೆ ನಮ್ಮ ಭಾರತ ದೇಶ ಒಂದು ಬಾವುಟ ವಿಧಾನಸೌಧದ ಅಶೋಕ ಮೇಲ್ಗಡೆ ಕಟ್ಟಿದ್ದಾರೆ. ಅದನ್ನೇನಾಗ್ತದೆ, ಆ ಎಲ್ಲ ಒದ್ದೆಯಾಗಿ ತಮ್ಮ ಚಲನೆಯನ್ನು ಕಳೆದುಕೊಂಡಿದೆ.
ಚಲನೆ ಕಳ್ಕೊಂಡಿದ್ರೆ ಅದಲ್ಲ, ನಾವು ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಯಾರು ಮನುಷ್ಯರು ಅದನ್ನು ಯಾಕೆ ಈ ರೀತಿ ಮಾಡ್ತಿದ್ದೀರ ಅನ್ನೋ ನೀವು ಪ್ರಶ್ನೆ ಮಾಡ್ತಿಲ್ಲ ಅಂದರೆ ಅದು ಚಲನೆ ಕಳೆದುಕೊಂಡಂಗೆ ಅರ್ಥ. ಮನುಷ್ಯರು ಆಗಿರುವಂತಹ ನಾವು, ಪ್ರಜಾಪ್ರತಿನಿಧಿಗಳಾಗಿರುವಂಥ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಚಲನೆ ಬರುತ್ತೆ. ಅಂದರೆ ರಾಜಕೀಯ ವ್ಯಕ್ತಿಗಳಿಗೆ ಚಲನೆ ಬರುತ್ತದೆ. ಅವರು ನಾವು ಮಾಡ್ತಿರೋದು ತಪ್ಪು ಅಂತ ಅವರ ಒಂದು ಗಮನಕ್ಕೆ ಬರುತ್ತದೆ. ಆವಾಗ ಏನಾಗುತ್ತೆ, ಸಮಾಜ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆಯುತ್ತದೆ. ಇಲ್ಲ ಅಂದರೆ ಅಲ್ಲಿ ಅದೇ ಸ್ತಬ್ಧವಾಗಿ ಅದಕ್ಕೆ ಯಾವುದೇ ರೀತಿಯಿಂದ ಸ್ಥಿರತೆ ಇಲ್ಲದೆ ಒಂದೇ ಕಡೆ ನಿಂತಿರುತ್ತದೆ ಅಂತ ಇಲ್ಲಿ ಅವರು ತಮ್ಮ ಈ ಪ್ರಗತಿ ಇವತ್ತು ಕುಂಠಿತವಾಗೋಗಿದೆ, ಪ್ರಗತಿ ಇವತ್ತು ಅಭಿವೃದ್ಧಿ ಹೊಂದುತ್ತಿಲ್ಲ, ಅಭಿವೃದ್ಧಿ ಬರೀ ಮಾತುಗಳಲ್ಲಿ ಮಾತ್ರ ಸೀಮಿತವಾಗಿದೆ, ಅದು ಸಮಾಜದಲ್ಲಿ ತಮಗೆ ಇಲ್ಲಿ ಅದು ತೋರಿಕೆ ಆಗ್ತಿಲ್ಲ ಅಂತ ಇಲ್ಲಿ ನಮಗೆ ಇಲ್ಲಿ ಅವರು ಚಂದ್ರಶೇಖರ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹೆದ್ದಾರಿ ಮೇಲೆ ಕೆಟ್ಟು ನಿಂತ ಟ್ರಕ್ಕು ಕೂಡ ಹಾಡು ಮುನ್ನಡೆದಿದೆ ಎಂಬ ಸಂದೇಶ ಓದ್ತಿದೆ. ರೇಡಿಯೋಗೆ ಸಹ ಗಿಳಿವಿಂಡು ಅದೋ ಒಕ್ಕಲಿದೆ ಅದೇ ಹಾಡು ಹೇಳುತ್ತಿದೆ. ಇಲ್ಲಿ ಸುಳ್ಳು ಪ್ರಚಾರ ಮತ್ತು 3 ಕೋತಿಗಳ ತತ್ವಧ್ವರ ಅಂತ ಇಲ್ಲಿ ನಮಗೆ ಹೇಳ್ತಿದ್ದಾರೆ. ಅಂದರೆ ಹೆದ್ದಾರಿ ಮೇಲೆ ಕೆಟ್ಟ ನಿಂತ ಟ್ರಕ್ಕು ಕೂಡ ಇಲ್ಲಿ ಮುನ್ನಡೆ, ಅಂದರೆ ನಿಂತೋಗಿರುವಂಥ, ಸ್ತಬ್ಧವಾಗಿರುವಂಥ, ಪಂಚರ್ ಆಗಿರುವಂಥ ಗಾಡಿನೂ ಇವತ್ತು ಎದ್ದು ನಡೀತಾ ಇದೆ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ ಸಹ, ಕಿವಿ ಮುಚ್ಚು, ಕಣ್ಣು ಮುಚ್ಚು, ಬಾಯಿ ಮುಚ್ಚಿ, ಇಲ್ಲಿ ಗಾಂಧಿಯವರು ನಮಗೆ ಒಂದು 3 ಮಾತು ಹೇಳಿದ್ದಾರೆ. ಅರ್ಥ, ಕಿವಿ ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಅಂತ. ಅದನ್ನು ನಾವು ನೆನೆಸಿದಾಗ ಹೆದ್ದಾರಿಲಿ ಕೆಟ್ಟೋಗಿರುವಂಥ ಒಂದು ನಿಂತಿರೋ ಲಾರಿನೂ ಏನಾಗುತ್ತೆ, ಹಾಡು ಮುನ್ನಡೆದಿದೆ ಎಂಬ ಇಲ್ಲಿ ಬೋರ್ಡ್ ಇದೆ. ಆದ್ದರಿಂದ ದೇಶದ ಆರ್ಥಿಕತೆ ಇವತ್ತು ಹಳ್ಳ ತಪ್ಪಿದೆ, ಆರ್ಥಿಕತೆ ಇವತ್ತು ಸರಿ ದಾರಿಯಲ್ಲಿ ಹೋಗ್ತಿಲ್ಲ, ಎಲ್ಲೋ ಅದು ತಮ್ಮ ಗುರಿ ಇಲ್ಲದ ಕಡೆ ತಮ್ಮ ಆರ್ಥಿಕ ಯೋಜನೆಗಳು ಇವತ್ತು ಕೊಟ್ಟಿರುವಂಥ ಎಲ್ಲ ಉಚಿತವಾಗಿರುವಂಥ ಸಲಹೆ, ಉಚಿತವಾಗಿರುವಂಥ ಕೆಲವೆಲ್ಲ ಪ್ಲ್ಯಾನ್ಸ್, ಉಚಿತವಾಗಿರುವಂಥ ಎಲ್ಲವೂ ಇವತ್ತು ಏನಾಗ್ತಾ ಇದೆ, ದಾರಿ ತಪ್ಪುತ್ತಿದೆ. ಈ 5 ವರ್ಷ ಆದ ಮೇಲೆ ಈ ಉಚಿತವಾಗಿ ಕೊಟ್ಟಿರುವಂಥ ಸರ್ಕಾರಗಳು ಅನೇಕ ರಾಜ್ಯಗಳು ಇವತ್ತೆಲ್ಲವೂ ಫ್ರೀ ಅಂತ ಜನಗಳಿಗೆ ಕೊಟ್ಟಿದೆ. ಈ 5 ವರ್ಷ ಆದಮೇಲೆ ಎಲ್ಲಿಗೆ ಹೋಗುತ್ತಾವು ಅಂದರೆ ಅದರ ಉದ್ದೇಶ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಬರೀ 5 ವರ್ಷಕ್ಕೆ ಮಾತ್ರ ಸೀಮಿತ. ಅದು ಆದಮೇಲೆ ಅದರ ಸ್ಥಿತಿ ಏನು ಅನ್ನೋದು ಯಾರಿಗೂ ಇಲ್ಲಿ ಅರ್ಥ ಆಗ್ತಿಲ್ಲ. ಸರ್ಕಾರಗಳು ಈ ರೀತಿ ಆಗಿರುವಂಥ ನಮಗೆ ಇವತ್ತು ಭಾರತ ದೇಶ ಅನೇಕ ರಾಜ್ಯಗಳು ಇವತ್ತು ಈ ರೀತಿ ಅಂದರೆ ಕೆಟ್ಟೋಗಿರುವಂಥ ಒಂದು ವಾಹನಕ್ಕೆ ಈ ರೀತಿ ಯೋಜನೆಗಳನ್ನು, ಅಂದರೆ ಫ್ರೀ ಯೋಜನೆಗಳನ್ನು ಇಲ್ಲಿ ಲೇಖಕರು ವ್ಯಂಗ್ಯವಾಗಿ ತಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ರೀತಿ ಆಗಿರುವಂತಹ ಒಂದು ಇಲ್ಲಿ ತಮಗೆ ಈ ಗಾಂಧಿಯವರ 3 ಕೋತಿಗಳ ತತ್ವದ ತಲೆಕೆಳಕಾಗಾದ ರೂಪ. ಅಂದರೆ ದೇಶದಲ್ಲಿ ಕಣ್ಣೆದುರೆ ಅನ್ಯಾಯಗಳು ನಡೀತಿದ್ರು ಸಹ ಕಣ್ಣು ಮುಚ್ಚಿಕೊಂಡು ನಾವು ಕುಳಿತಿದ್ದೀವಿ. ಸಾವಿರಾರು ಅನ್ಯಾಯಗಳು ನಡೀತಾ ಇದೆ. ನಮಗೆ ಯಾವುದನ್ನು ನಾವು ಪ್ರತಿಭಟಿಸುವಂಥ, ಹೋರಾಟ ಮಾಡುವಂತಹ, ಧ್ವನಿ ಎತ್ತುವಂಥ ಸ್ಥಿತಿಗೆ ನಾವು ಇವತ್ತು ಹೋಗ್ತಿಲ್ಲ. ಸುಳ್ಳು ಕೇಳುತ್ತಾ ಕಿವಿ ಮುಚ್ಚಿಕೊಳ್ಳೋ, ಅಂದರೆ ಸುಳ್ಳು ಅನೇಕ ಜನ ಸುಳ್ಳು ಹೇಳ್ತಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಅನೇಕ ಜನ. ಆದರೆ ಕಣ್ಣು ಮುಚ್ಚಿಕೊಂಡು ಅಥವಾ ಕಿವಿ ಮುಚ್ಚಿಕೊಂಡು ನಾವು ಇವತ್ತು ಅದನ್ನು ಅನ್ಯಾಯವೇ ಅಲ್ಲ ಅದು ಅಂತ ಇವತ್ತು ನಾವೇನು ಮಾಡ್ತಿದ್ದೀವಿ, ಮೌನವಾಗಿ ಕೂತಿದ್ದೀವಿ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಾಗದೆ ಬಾಯಿ ಮುಚ್ಚಿಕೊಳ್ಳುವುದೇ ಇನ್ನು ನಾಗರಿಕರ ಲಕ್ಷಣವಾಗಿದೆ. ಅನ್ಯಾಯ ಬಂದಾಗ ಬರೀ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ 2 ದಿನ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, 3ನೇ ದಿನ ಮರೆತು ಹೋಗ್ತಾ ಇದ್ದೀವಿ. ಯಾವುದನ್ನು ಪ್ರಶ್ನೆ ಮಾಡಬೇಕು, ಯಾವುದರ ಬಗ್ಗೆ ಧ್ವನಿ ಎತ್ತಬೇಕು, ನಾವು ಯಾವುದನ್ನು ನೋಡ್ತಿದ್ದಾಗೆ ಅನಾಚಾರ ನಡೀತಾ ಇದ್ದಾಗ ಅದನ್ನು ಪ್ರಶ್ನೆ ಮಾಡುವಂತಹ ಎಲ್ಲ ಇವತ್ತು ಏನಾಗಿದೆ, ಸ್ತಬ್ಧವಾಗೋಗಿದೆ. ಸಮಾಜ ಇವತ್ತು ಜಟಿಲ ಸ್ಥಿತಿಯಲ್ಲಿ ಇದೆ, ಸಮಾಜಕ್ಕೆ ಜಡತ್ವ ಬಂದಿದೆ. ಅದನ್ನು ಬಿಟ್ಟು ಇವತ್ತು ನಾವೆಲ್ಲರೂ ಚಲನೆಯಾಗಬೇಕು. ಎಚ್ಚರಿಕೆಯಿಂದ ಸಮಾಜವನ್ನು ನಾವೆಷ್ಟು ಪ್ರಶ್ನೆ ಮಾಡ್ತೀವಿ, ಸಮಾಜ ಅಷ್ಟು ಎಚ್ಚರಿಕೆಯಿಂದ ಇರ್ತದೆ. ನಾವು ಪ್ರಶ್ನೆ ಮಾಡಿ ಅಂದರೆ ಸಮಾಜ ಇವತ್ತು ಪೂರ್ತಿ ಸ್ತಬ್ಧವಾಗಿ ತಾವು ಮಾಡ್ತಿರೋದೇ ಸತ್ಯ, ತಾವು ಮಾಡ್ತಿರೋದೇ ನಿಜ ಅಂತ ಇಲ್ಲಿ ಅವರು ಅದೇ ದಾರಿಯಲ್ಲಿ ಹೋಗ್ತಿರ್ತಾರೆ. ಧನ್ಯತೆಯ ಈ ಕ್ಷಣಾದಿ ಓ ಮುದ್ದು ರಂಗದ ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ನೆನೆನೆ ಗಾಂಧಿಯನ್ನು, ಯಾವ ಗಾಂಧಿ ಅಂತ ತಿಳಿಯದೆ ಪೆದ್ದಲಿಂಗ ಬಾಯಿ ಮುಚ್ಚಿ ನೆನೆನೆ ಗಾಂಧಿಯನ್ನು. ಇಲ್ಲಿ ಆ ರೀತಿ ಆಗಿರುವಂಥ ಈ ಪ್ರತಿಯೊಂದನ್ನು ಏನು ಮಾಡ್ತಿದ್ದಾರೆ, ಯಾವ ಗಾಂಧಿ ಅಂತ ತಿಳಿಯದೆ ಪೆದ್ದಲಿಂಗ ಎಂದು ಪ್ರಶ್ನಿಸುವ ಮೂಲಕ ಇಂದಿನ ರಾಜಕೀಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುತ್ತಿದ್ದಾರೆ. ಸತ್ಯ, ಅಹಿಂಸೆ, ಹರಿಕಾರ ಮಹಾತ್ಮ ಗಾಂಧಿಯ ತತ್ವಗಳು ಇವತ್ತು ಇಂದಿನ ಸಮಾಜ ಮರೆತಿದೆ. ಆದರೂ ಅಧಿಕಾರದ ಲಾಲಸೆಗಾಗಿ ಅವರ ಹೆಸರು ಮಾತ್ರ ಬಳಸ್ಕೊಳ್ತಿದ್ದಾರೆ. ಗಾಂಧಿ ಹೇಳಿದ್ದು ಗಾಂಧಿ ಸತ್ಯಗಳೆಲ್ಲೋಯ್ತೋ, ಗಾಂಧಿ ಪಾರ್ಟಿ ಇಲ್ಲೋಯ್ತೋ, ಗಾಂಧಿ ಆದರ್ಶ ಭಾರತ ಎಲ್ಲೋಯ್ತೋ ಯಾರಿಗೂ ಬೇಕಿಲ್ಲ.
ಬೇಕಿರೋದು ಅವರ ಒಂದು ಭಾವಚಿತ್ರ ಮಾತ್ರ. ಅವರ ಭಾವಚಿತ್ರ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಅನೇಕ ರೀತಿಯಂಥ ಸರ್ಕಾರಗಳೇ ಬೇರೆ ಬೇರೆ ರೀತಿಯ ಕೆಟ್ಟ ಕೆಲಸ ಮಾಡ್ತಿದ್ರೆ ನಾವು ಯಾವ ರೀತಿ ನೋಡಿಕೊಂಡಿರಬೇಕು ಅದನ್ನು ನಾವು ಪ್ರಶ್ನೆ ಮಾಡಬೇಕು ಅಂತ ಈ ರಾಜಕೀಯ ಕೆಲ ನಾಯಕರ ಬೂಟಾಟಿಕೆಯನ್ನು ಅವರ ಸುಳ್ಳನ್ನು ಸಹ ಇಲ್ಲಿ ನಮಗೆ ಪುರಂದರದಾಸರು ಹೇಳಿದ್ದಾರೆ. ಮುಂಚೆ ಈ ರೀತಿ ಆಗಿರುವಂಥ ಕೆಲವು ಈ ರಾಜಕೀಯ ಬೂಟಾಟಿಕೆಗಳನ್ನು. ಜೊತೆಗೆ ಪೆದ್ದಲಿಂಗ ನೀನು ಮೂರ್ಖ ಅಂದರೆ ನಾವು ಪೆದ್ದಲಿಂಗ, ನಾವು ಮನುಷ್ಯರಲ್ಲಿ ಮೂರ್ಖರಾಗಿದ್ದೀವಿ, ಸರ್ಕಾರವನ್ನು ಪ್ರಶ್ನೆ ಮಾಡೋ ಸ್ಥಿತಿಗೆ ಹೋಗ್ತಿಲ್ಲ ಅಂತ ಇಲ್ಲಿ ನಮಗೆ ಈ ಒಂದು ಚಂದ್ರಶೇಖರ್ ಪಾಟೀಲ ಈ ಸಮಾಜದಲ್ಲಿ ನಡೀತಿರುವಂತಹ ಕೆಲವು ಜಟಿಲತೆಯನ್ನು ಇಲ್ಲಿ ಪ್ರಶ್ನೆ ಮಾಡಿದರೆ. ಒಟ್ಟಾರೆಯಾಗಿ ನಾವು ಇದನ್ನು ಗಮನಿಸಿದಾಗ ಏನಾಗುತ್ತೆ ಅಂದರೆ ಈ ಕವಿತೆ ಸ್ವತಂತ್ರ ಸಿಕ್ಕಿದರೂ ದೇಶಕ್ಕೆ ಸಾಮಾನ್ಯ ಜನರಿಗೆ ಇನ್ನೂ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಜೊತೆಗೆ ಪ್ರಜಾಪ್ರಭುತ್ವ ಆಶಯಗಳನ್ನು ಕೇವಲ ಪ್ರಚಾರಕ್ಕೆ ಸೀಮಿತವಾಗಿವೆ, ಅದು ದೇಶದ ಜಡತ್ವದ ಅಂಧಕಾರದತ್ತ ಸಾಗುತ್ತಿದೆ. ಅಂದರೆ ಪ್ರಜಾಪ್ರಭುತ್ವ ಅಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲವೂ ಏನಾಗಿದೆ, ಪ್ರಚಾರಕ್ಕೆ ಮಾತ್ರ ಸೀಮಿತ. ನಾವು ಅದು ಕೊಡ್ತೀವಿ, ಇದು ಕೊಡ್ತೀವಿ, ಅದು ಮಾಡೋಣ, ಇದು ಮಾಡೋಣ, 5 ವರ್ಷಕ್ಕೆ ಸದ್ಯಕ್ಕೆ ಎಲೆಕ್ಷನ್ ಮುಗಿಯೋ ಗಂಟ ಓಟ್ ಹಾಕ್ಕೋಬೇಕಷ್ಟೇ. ಮತ ಬಿದ್ದ ಮೇಲೆ ಸರ್ಕಾರಗಳು ಬದಲಾಗುತ್ತೆ, ಮನುಷ್ಯರಿಗೆ ಅವರದೇ ಕೆಲಸದಲ್ಲಿ ಇಲ್ಲಿ ತಮ್ಮ ಬ್ಯುಸಿ ಆಗುತ್ತಾರೆ ಹೊರತು ತಮಗೆ ಏನನ್ನು ಅವರು ನಮಗೆ ಪ್ರಚಾರ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಈಗ ಏನು ಮಾಡ್ತೀರಂತ ಯಾರೂ ಕೇಳೋದಿಲ್ಲ, ಯಾರಿಗೂ ಅದು ಬೇಕಾಗೇ ಇಲ್ಲ ಅಂತ ನಮಗಿಲ್ಲಿ ಚಂಪ ತಮಗೆ ವಿಶಿಷ್ಟವಾಗಿರುವಂಥ ಕೆಲವು ಆಲೋಚನೆ ಮೂಲಕ ಈ ಪದ್ಯವನ್ನು ವಿದ್ಯಾರ್ಥಿಗಳು ಯುವಜನ ತಿಳ್ಕೋಬೇಕು ಅಂತ ಈ ಪದ್ಯವನ್ನು ಅವರು ತಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅವರು ತಮ್ಮ ವಿಶಿಷ್ಟ ಕವಿತೆಯಲ್ಲಿ ಸಹ ಕೊಟ್ಟು ವ್ಯಂಗ್ಯವಾಗಿರುವಂಥ ಮೂಲಕ ಸಮಾಜದ ಪ್ರಜ್ಞೆಯನ್ನು ಇಲ್ಲಿ ಬಡಿದೆಬ್ಬಿಸಲು ಪ್ರಯತ್ನಿಸಿ. ಅಂದರೆ ಸಮಾಜ ನಿಂತೋಗಿದೆ, ಸಮಾಜ ಸ್ಫೂರ್ತಿಯಾಗಿ ಮೌನವಾಗಿ ಹೋಗಿದೆ. ಅವರ ಮೌನಕ್ಕೆ ಇಲ್ಲಿ ಅವರು ಧ್ವನಿಯಾಗುವ ರೀತಿಯಲ್ಲಿ ಈ ಪದ್ಯವನ್ನು ಅವರು ತಮಗೆ ಕೊಟ್ಟಿದ್ದಾರೆ.